ಸಾಂಪ್ರದಾಯಿಕ ಅಥವಾ ಈ ಮಾನವ ಕೋಟಿ ಉದ್ಧಾರ ಸಲುವಾಗಿ ಅವರು ಮಾಡಿದಂಥ ತ್ಯಾಗ, ಅವರ ಸಾಧನೆ ಪ್ರತಿಯೊಬ್ಬ ಮಾನವನು ಮಹಾದೇವನಾಗಿ ಪರಿವರ್ತನೆ ಮಾಡೋದೇ ಈ ಸಂಪ್ರದಾಯದ ಮೂಲ ಉದ್ದೇಶ ಅನ್ನೋದನ್ನು ಅವರು ಧ್ಯಾನದ ಮುಖಾಂತರ, ಭಜನೆ ಕೀರ್ತನೆಗಳ ಮುಖಾಂತರ, ಆಧ್ಯಾತ್ಮಿಕ ಚಿಂತನೆ ಮುಖಾಂತರ ಸಮರ್ಥ ರಾಮದಾಸ್ ಮಹಾರಾಜರ ದಾಸೋಹವನ್ನು ಆಧಾರವಾಗಿಟ್ಟುಕೊಂಡು ಗ್ರಂಥಾರಂಭ ಲಕ್ಷಣ ಅಂದ್ರೆ ಹೇಳ್ತಾರೆ 20 ದಶಕ 200 ಸಮಾಸದೊಳಗೆ ಸಾಧನಾ ನಿಮ್ಮ ಧ್ಯಾನ ಯೋಗ, ಜೀವನ್ಮುಕ್ತಿ, ಮಾನವ, ಮಹಾಮಾನವ, ದೇವಮಾನವ ಪರಿವರ್ತನೆ ಇವು ಹೇಳ್ತಾರೆ ಅವರು ಜ್ಞಾನಿಗಳು. ನಾವು ಯಾವ ತೆರನಾಗಿ ಜೀವನದಲ್ಲಿ ನಮ್ಮ ಅಂತರನ್ನು ಅಳವಡಿಸ್ಕೊಳ್ತೀವಿ, ಅದರಂತೆ ನಾವು ನಮ್ಮ ಮನಸ್ಸು ಅಥವಾ ನಮ್ಮ ಜೀವನದ ಚರಿತ್ರೆ ಬದಲಾವಣೆ ಆಗ್ತಾ ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳು ಇಂಥವರೆಲ್ಲ ಜೀವನ್ಮುಕ್ತಿಯನ್ನು ಪಡ್ಕೊಂಡಂಥವ್ರು ಬಹಳ ಬಂದಿದ್ದಾರೆ. ಯಾಕಂದ್ರೆ ಮಾಡಲಾರದ ಪಾಪ ಕೃತ್ಯಗಳನ್ನು ಮಾಡಿದಂಥವ್ರು ಸಹಿತ ಮೊದಲಿಗೆ ಮಹಾಪಾಪಿ ಇರ್ತಕ್ಕಂಥವ್ರು ಭಗವಾನ್ ಅನಂತ ಘೋರ ಪಾಪ ಮಾಡಿದವನೇ ಯಾರಿಲ್ಲ. ಆದ್ರೆ ಈಗ ಮೊದಲ ಅವನ ಹೆಸರು ತಗೊಳ್ಳೋದು ಮುಂದೆ ಯಾರು ಜೈಕಾರ ಪುಂಡಲಿ ಕೋರದ ಆಮೇಲೆ ಮುಂದಿನ ಪಾರ್ವತಿ ಶಿವರ ಅಂದ್ರೆ ಪುಂಡಲಿಕಂದ್ರೆ ಅತ್ಯಂತ ಈ ಪ್ರಪಂಚದ ಮೋಹ, ಸ್ತ್ರೀ ಪುರುಷ ಎಲ್ಲ ರಂಗದೊಳಗೂ ಆದಂಥ ಈ ಪರಮಾತ್ಮದ ಅರಿವಿರುವಂಥ ಒಬ್ಬ ಜೀವಾತ್ಮ ಸದ್ಗುರುವಿನ ದರ್ಶನ, ಸ್ಪರ್ಶನ, ಸಂಭಾಷಣೆಯಿಂದ ಜೀವನ್ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಂಥ ಒಬ್ಬ ಜೀವಿ. ಈಗ ಪ್ರತಿಯೊಬ್ಬ ಮಾನವನಲ್ಲೂ ಅಂತಹ ಸಾಮರ್ಥ್ಯ ಇತ್ತು ಅನ್ನೋದನ್ನು ಸದ್ಗುರು ಬಾಬಾಸಾಹೇಬ್ ಮಹಾರಾಜರು ಸಾಧನೆ ಮುಖಾಂತರ, ಅನುಭವದ ಮುಖಾಂತರ, ಈ ಒಂದು ಅಧ್ಯಾತ್ಮದ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಟ್ಟಾರ. ಅವರಲ್ಲಿ ಯಾವುದೇ ಮೇಲು ಕೀಳು, ಸಣ್ಣ ದೊಡ್ಡವನು ಇದರೊಳಗೆ ಏನೇನೂ ಇಲ್ಲ. ಯಾಕಂದ್ರೆ ಅವರು ಜ್ಞಾನಿಗಳು ಹೇಳ್ತಾರೆ ಪ್ರತಿಯೊಬ್ಬರಲ್ಲಿದ್ದಂಥ ಜೀವಾತ್ಮ ಅದಕ್ಕೆ ದಾಳದ ಸಾಣ ಅನ್ನೋದಿಲ್ಲ. ಭಾಳ ಕೋಟಿ ರೀತಿಯಲ್ಲಿ ಬಯಸಿದಂತ ಆತ್ಮ ಭಾಳ ದ್ವಾಡ ಇರ್ತೈತಿ. ಒಬ್ಬ ದಿನ ಕೂಲಿ ಮಾಡ್ಕೊಂತಿನಂತವನ ಆತ್ಮ ಭಾಳ ಸಣ್ಣದಿರ್ತಿರ್ತಲ್ಲ. ಪ್ರತಿಯೊಬ್ಬರು ಆ ಒಂದು ಆತ್ಮ ಅನುಭವ ಪಡ್ಕೊಳಕ್ಕೆ ಬರ್ತೈತೆ ಅನ್ನೋದನ್ನ ಸದ್ಗುರುಗಳ ಸಾಧನೆ ಮುಖಾಂತರ ನಮ್ಮ ಅಧಿಕಾರದ ಮನ ಶೋಧಿಸಬೇಕು ಅಂತ ನಿಂದನೆ ಮಾಡಿದ ಪಾಪ ಪುಣ್ಯ ಎಲ್ಲದಕ್ಕೂ ಆಧಾರವಾಗಿರುವ ನಮ್ಮ ಮನಸ್ಸು. ಆ ಮನಸ್ಸಿನ ಜೊತೆಗೆ ನಮ್ಮ ಜೀವನದಲ್ಲಿ ನಿತ್ಯ ವ್ಯವಹಾರ ನಡೀತಪ್ಪ ಅಂತಂದ್ರೆ ನಾವು ಹೇಳ್ತಿದ್ದಾರೆ ಮನಸ್ಸು ಇವತ್ತು ನೀವು ತಪ್ಪು ಮಾಡಿದ್ವಿ, ಇವತ್ತು ಪಾಪ ಮಾಡಿದ್ವಿ, ಇವತ್ತು ಬಹಳ ಪುಣ್ಯ ಮಾಡಿದ್ವಿ, ಇವತ್ತು ಸಾಧು ಸಂತರ ದರ್ಶನ ಮಾಡ್ಕೊಂಡ್ವಿ, ಇವತ್ತು 4 ಮಂದಿ ಸಂತರಿಗೆ ಅನುಸಂತರ್ಪ ಮಾಡಿದ್ವಿ, ಇವತ್ತು ನಿನ್ನ ಜನ್ಮ ಭಾವನೆ ಆದದ್ದು ನಿನ್ನ ಮನಸ್ಸ ಹೇಳ್ತದೆ. ಇವತ್ತು ಕೆಟ್ಟ ಕೆಲಸ ಮಾಡಿದ್ವಿ, ಒಬ್ಬ ಸಂತರ ಮನಸ್ಸು ನೋಯಿಸಿದ್ವಿ, ಇವತ್ತು ಪಾಪ ಕಾರ್ಯನ ಮಾಡಿದ್ವಿ, ವ್ಯಸನ ಮಾಡಿದ್ವಿ, ನಿನ್ನ ಜೀವನದೊಳಗೆ ಅತ್ಯಂತ ಮಾಡಾದಂಥ ಘೋರ ತಪ್ಪು ಇವತ್ತು ಮಾಡಿದೆ ಅದು ನನ್ನ ಮನಸ್ಸ ಹೇಳೋದಕ್ಕೆ ನೀವು ಮಾಡಿದ್ದಕ್ಕೆ ಯಾರಾದ್ರೆ ನಾವು ಬೇಕಾದಂಥ ಸಾಚಾ ಜೀವನ ನಾವು ಬದುಕುವ ಪ್ರಯತ್ನ ಮಾಡುವುದು ಆದ ಮನಸ್ಸ ನಮಗೆ ನಮ್ಮ ಆತ್ಮನಿಗೆ ಸಾಕ್ಷಿಯಾಗಿ ನಿಂತಿರ್ಬೇಕು. ಆ ಆತ್ಮನನ್ನು ಪರಿವರ್ತನೆ ಮಾಡ್ಕೊಳ್ಳೋದನ್ನ ಈ ಸತ್ತ ಇದೊಂದು ಮನರಂಜನೆ ಮೋಜಿನ ಸಲಹೆ ಮಾಡೋದು ಅಲ್ಲಿಂದ ಪಲ್ಲಕ್ಕಿ, ವೀಣಾ ಸೇವಾ, ಪಲ್ಲಕ್ಕಿ ಸೇವಾ, ತಾಳ, ಮೃದಂಗ, ಈ ಒಂದು ಅದೇ ಥರ ಭಾಳ ಚಂದ ಬ್ರಹ್ಮನಾದ ಘೋಷವನ್ನು ಕೇಳ್ತಾರೆ. ಎಲ್ಲ ಬ್ರಹ್ಮನಾದಗಳು ನಮಗೆ ಜೀವನದಲ್ಲಿ ಚಂಚಲವಾದಂಥ ಮನಸ್ಸನ್ನು ಆತ್ಮನಲ್ಲಿ ಲೀನ್ ಮಾಡುವಂಥ ಮುಖ್ಯ ಸಮಯ. ಇದೊಂದು ಮಹಾನ್ ಸಾಧನ ಮಾಡುವಂಥ ಸಮಯ. ದಂಧೆ ಮಾಡೋದಾಗಲಿ, ಸಪ್ತಾಹಗಳು ಮಾಡೋದಾಗಲಿ, ಅಧ್ಯಾತ್ಮದ ಚಿಂತನ, ಪ್ರವಚನ, ಪುರಾಣ ಇವೆಲ್ಲ ಆಲಿಸೋದಾಗಲಿ, ಇವೆಲ್ಲ ಈ ಮಾನವ. ಯಾಕಂದರೆ ನಾವು ಜೀವನದಲ್ಲಿ ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ ಅನ್ನೋದು ಹುಟ್ಟು ಸಾವುಗಳ ಮಧ್ಯೆ ಇದ್ದಂಥ ಸಮಯವನ್ನು
ಮನುಷ್ಯ ಬದುಕಲಾಕ ಪ್ರಯತ್ನ ಮಾಡ್ತಾನೆ. ಸಣ್ಣ ವಯಸ್ಸಿನೊಳಗೆ ಒಂದು ಥರ ಬದುಕಲಾಕ ಪ್ರಯತ್ನ ಮಾಡ್ತಾನೆ. ಅದು 30, 32, 40 ವರ್ಷದೊಳಗೆ ಹೊರಗೆ 60 ಥರ ಬದುಕಲಾಕ ಪ್ರಯತ್ನ ಮಾಡ್ತಾನೆ. ಆಗ ಹುಟ್ಟಿನ ಅರಿವು ಅವರಾಗಿಲ್ಲ, ಸಾವಿನ ಭಯಾನಕ ಕಂಡ್ರಾಗಿಲ್ಲ. ಅವನ ದೃಷ್ಟಿಯೊಳಗೆ ನಾವು ಅಮರ ಒಂದು 100 ವರ್ಷ, 1000 ವರ್ಷ, 2 ವರ್ಷ ಬದುಕ್ತಾರೆ ಅಂತ ಅವನಲ್ಲಿ ಭಾವನೆಗಳು ಸುಳಿದಾಡ್ತಿರೋದು. ಯಾಕಂದ್ರೆ ಅದು ವಯಸ್ಸು. ಅಂಥ ಸಮಯದೊಳಗೆ ನಾವು ಅಧ್ಯಾತ್ಮದ ಒಂದು ತಿರುವನ್ನು ತಿಳ್ಕೊಂಡ್ಬೇಕಂದ್ರೆ ಈ ಪರಮಾರ್ಥದೊಳಗೆ ನಾವು ಯಾಕಂದ್ರೆ ನಮಗೆ ಸಾವು ಎದ್ದೇವು ಕೂಡ ನಾವು ಗೊತ್ತು. ಅದು ಮೊದಲು ಹೋಗ್ಬೇಕು ಅದಕ್ಕಂತಲ್ಲ. ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಅಂದ್ರೆ ನಿಶ್ಚಿತವಾದಂಥ ನಮಗೆ ಈ ಶರೀರದಿಂದ ಬಂದಿಂದ ಒಂದಿಷ್ಟು ಬಿಡುವುದು. ನಾವು ಅಷ್ಟೇ ಅಲ್ಲ, ಪ್ರತಿಯೊಬ್ಬರಲ್ಲ, ಜ್ಞಾನಿಗಳು ಸಹಿತ ಶರೀರ ಅದ್ರ ಕಾಯ ಹೆಂಗೆ ಸ್ವಾಮಿ ವಿವೇಕಾನಂದ ಎಷ್ಟು ಅಲ್ಪ ಆಯುಷ್ಯದಲ್ಲಿ 38 ವರ್ಷ 40 ವರ್ಷಕ್ಕೆ ಪಾದಾರ್ಪಣೆ ಹೋಗೋದು ಆ ಶರೀರದ ಕೆಲಸ ಮುಗಿತಪ್ಪ ಅಂದ್ರೂ ದಯವಿಟ್ಟು ಹಿಂಗೆ ಶರೀರ ಬಿಡೋದು ಗಚ್ಚೈತೆ. ಆದರೆ ಮಾಡುವಂಥ ಕಾರ್ಯ ಪುಣ್ಯದ ಕೆಲಸ 1000 ಕೋಟಿ ಗಂಟೆ ಗಳಿಸಿದವ ಎಲ್ಲೋ ಒಂದು ಜಾಗದಾಗ ಓದಿ ಎಲ್ಲರೂ ಚೂರು ಸೇರ್ಕೊಂಡು ಯಾವ ಪೂಜೆಗೂ ವಸ್ತುಗೆ ಅನುಕೂಲ ಆಗಂಗಿಲ್ಲ. ಒಬ್ಬ ಸಾಮಾನ್ಯ ಕೂಲಿಕಾರ ಸಾಧನೆಯನ್ನು ಮಾಡಿ, ಧ್ಯಾನ ಮಾಡಿ, ಉಪಾಸನಾದಿಗಳು ಮಾಡಿ ಅವನೇನು ಪೈಸೆ ಬೇಕಂದ್ರೆ ಅದು ಪೂಜೆಗೆ ಅಂತ ಒಂದು ವಸ್ತುವಾಗಿ ಪರಿವರ್ತನೆ ಆಗುತ್ತೆ. ಇದು ಒಂದು ಕಾಲದಲ್ಲಿದ್ದಾಗ ಅರಣ್ಯದೊಳಗೆ ಒಂದು ಕಾಲ ಬಿದ್ದಿರ್ತದೆ. ಅಕ್ಕಲ್ಲಿ ಎಷ್ಟು ಮಂದಿ ನೋಡಿರ್ತಾರೆ, ದಿನ 100 ಹಾದಿದ ಅಡ್ಡಾಡಿ ಬಂದಿರ್ತಾರೆ. 100 ಮಂದಿ ನೋಡ್ತಾರೆ, ಅದನ್ನ ನೋಡಿರ್ತಾರೆ, ದಾಟಿ ಹೋಗ್ತಿರ್ತಾರೆ. ಯಾರ್ಯಾರ ಹೆಂಗೆಲ್ಲ ಉಪಯೋಗ ಮಾಡಿರ್ತಾರೆ ಆ ಕಲ್ಲು. 100 ಮಂದಿ ಹಾಕಿರ್ತಾರೆ ನೋಡಿ. ಅದೇ ಒಬ್ಬ ಶಿಲ್ಪಕಾರ, ಒಬ್ಬ ಶಿಲ್ಪಿ ಅದ್ರ ಮಗಳ ಹಾಕಿದಾಗ ಈ ಕಲ್ಲು ಎಷ್ಟು ಪವಿತ್ರ ಐತಪ್ಪ. ಇದ್ರೊಳಗೆ ಒಂದು ಸಹಿತ ದೋಷ ಅಂದ್ರೆ ಗೊತ್ತಾಗ್ತದೆ, ಪದರ ಇರ್ತಾವೆ, ಏನೇನು ಇರ್ತಾವೆಲ್ಲ ಕಲ್ಲುಗಳು ಎಷ್ಟು ಪವಿತ್ರ ಐತೆ. ಅದು ಎಷ್ಟೋ ವರ್ಷ ಕಾಲ ಬಿದ್ದಿರ್ತೈತೆ. ಆ ಪವಿತ್ರತೆ ಯಾರಿಗೆ ಅವ್ರ ಶಿಲ್ಪಕಾರನ ಕಣ್ಣಿಗೆ ಕಾಣುತ್ತೆ. ಅದನ್ನು ಒಯ್ತಾನ, ತನ್ನ ಮನೆ ಮುಂದೆ ಹೋಗ್ತಾನ. ಅದರೊಳಗೆ ಒಂದು ಶಿವನ ಮೂರ್ತಿಯನ್ನು ಮಾಡ್ತಾನೆ, ಒಂದು ಈಶ್ವರ ಲಿಂಗವನ್ನು ಮಾಡ್ತಾನೆ. ಅದು ಅತ್ಯಂತ ಸುಂದರ ಆದ ಕೂಡ ಒಬ್ಬ ದೇವಾಲಯ ಕಟ್ಟಿರ್ತಾನೆ. ಆ ದೇವಾಲಯದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಆಮೇಲೆ ಭಕ್ತಾದಿಗಳು ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ, ಯಾವ ಕಲ್ಲ ಸಾವಿರಾರು ಲಕ್ಷ ಗಟ್ಟಲೆ ಮಂದಿ ಅದು ನೋಡಿರ್ತಾರೆ. ಅದ್ರ ಮೇಲೆ ಕೂತಿರ್ತಾರೆ, ಚಪ್ಪಲ್ಲೇ ಕೂತಿರ್ತಾರೆ, ಬರಗಾಲೇ ಕೂತಿರ್ತಾರೆ. ಅವು ಯಾವುದಕ್ಕೂ ಸುಖಕ್ಕೆ ದುಃಖಕ್ಕೆ ಯಾವುದೂ ಏನೋ ಪರಿಗಣಂತ ಒಂದು ಕಾಲಗಲ್ಲ. ಅದರಲ್ಲಿ ಇದ್ದಂಥ ಪವಿತ್ರತೆಗೋಸ್ಕರ ಅದು ಈಶ್ವರಲಿಂಗ ಆಗಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಆಗಿ ಏನೇನೇನೇನು ಆಗಬೇಕು. ಹಂಗಾಗಿ ಮಾನವ ಜನ್ಮನು ಅಷ್ಟೇ ಶ್ರೇಷ್ಠವಾದದ್ದು. ಅರಿತು ಬರೆದು ಒಮ್ಮೆ ಗುರುವನ್ನು ನೆನೆದರೆ ಗುರುಬಿಟ್ಟು ಅವರಿಗೆ ಪರತತ್ವ ತೋರಿದ ಜೀವನದಲ್ಲಿ ಸುಖರು ಮಹಾ ಜೀವನದಲ್ಲಿ ಅವ್ರು ಹೇಳ್ತಾರೆ ಜ್ಞಾನಿಗಳು ಎಷ್ಟು ಬಹುಸುಲಭ ಬ್ರಹ್ಮ ವಿದ್ಯಾರ್ಥಿ. ಅದು ಯಾರಿಗಿದೆ ಅವ್ರಿಗೆ ಅನುಭವ ಮಾಡ್ಕೊಂಡವ್ರು, ಅವ್ರು ವಿಚಾರ ಅವ್ರಿಗೆ ಏನು ಅನಿಸ್ತೈತಿ. ಈಗ ಒಬ್ಬ ಅನುಭವ ಮಾತು ಅವ್ರಿಗೆ ಏನು ಅನುಭವ ಆಗೈತಿ, ಆನಂದ ಆಗೈತಿ, ಅದ ಆನಂದನೂ ಪ್ರತಿಯೊಬ್ಬರಿಗೆ ಆಗ್ತಿರೋದು ಅವ್ರಿಗೆ ಅನಿಸ್ತೈತಿ. ಅದು ಅಷ್ಟು ಸರಳ ಐತೆ ಅನಿಸ್ತೈತಿ. ಒಬ್ಬ ದೊಡ್ಡ ಪೈಲಟ್ ವಿಮಾನ ಹೊಡೆಯಂತ ಅವಾಗ ಮ್ಯಾಗ 300-400 ಮಂದಿ ತೊಗೊಳಕ ಪೈಲಟ್ ಅಂತ ಅನಿಸ್ತೈತಿ. ಅವ್ರ ನಾಮಾಂತರ ತೊಗೊಳುವಾಗ ಸಿಕ್ಕೈತಿ, ನಾವು ಕಲ್ತಾರ ನನಗೆ 100 ಮಂದಿ ಹೋದಂತ ಆಡ್ಸೋದು ಮತ್ತೊಂದು ಹೋದ ಜಾಗ ಹೋಗ್ಬಿಡೋದು ಸಮರ್ಥ ಮಾಡ್ತಾನೆ. ಅಂತ ಅಧ್ಯಯನ ಮಾಡ್ತಾನೆ, ಅದ್ರ ಮ್ಯಾಗ ಏಕಾಗ್ರತೆ ಮಾಡ್ತಾನೆ, ಅದನ್ನ ಅನುಭವ ಮಾಡ್ತಿರ್ತಾನೆ. ಮತ್ತೆ ಒಡನಾಡಂತ ಹೋಗಿ ಸಕಲಪರಾದ್ರು ಕುಡಿಸ್ಬಿಟ್ರೆ ವಿಮಾನ ಕೊಟ್ಟಿರ್ತೀವಿ ಏನಕ್ಕೆ ಯಾವ ದಿಕ್ಕಿಗೆ ಹೋಗ್ತಿರ್ತಾರೆ. ಮತ್ತು ನಾಮಾಂತರ ಹೋಗ್ಬಿಡಿಸಿ ಅದೇ ಆಗಿದೆ ಏನೋ ಅನುಭವಗಾರ ಮಾಡುವಂಥದ್ದು. ಅದನ್ನು ಕಂಡಂಥ ಜ್ಞಾನಿಗಳಲ್ಲಿ ನಾವು ಶರಣವಾದಿರ್ತಂದ್ರೆ ಅವರು ಹಾಕಿಕೊಟ್ಟಂಥ ಸನ್ಮಾರ್ಗದಿಂದ ನಾವು, ಯಾಕಂದ್ರೆ ಅಷ್ಟೇ ಸೂಕ್ಷ್ಮ ನೀವೆಲ್ಲ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ನೀವು ಅಂತರಂಗದೊಳಗೆ ಏನೇನೋ ಮಡಿಬಿಟ್ಟಿದ್ರಿ. ಶಿವಪ್ರಭುವಾದಂಥ ನೋಡಿದ್ರಿ, ಮಾಧವಾನಂದ ಪುರಿ ಅವತಾರ ಪುರುಷರ ಜೊತೆ ಒಡನಾಟ ಮಾಡಿದ್ರಿ. ಮನಸ್ಸಿನೊಳಗೆ ಸಾಕಷ್ಟು ಹೊಯ್ದಾಟಗಳಿದ್ದು ಸಹಿತ ಇಂಥ ಅವತಾರಗಳ ನಮ್ಮ ಒಡನಾಟ ಆಗಿರಪ್ಪ ಅನ್ನೋಂಥದ್ದು ಒಮ್ಮೆಲೆ ಕನಸಿನ ಹಾಡಾಡ್ತದೆ. ನಾವು ಒಮ್ಮೆಲೆ ಹಾಡಾಡ್ತದೆ. ಅದ ನೀವು ಜೀವನ ಮುಕ್ತ ಮಾಡೋದು. ಮತ್ತೊಂದು ಅದು ಉಳಿಬೇಕು ನಮ್ಮ ಮನಸ್ಸಿನ ಸದಾಕಾಲ. ಯಾಕಂತಂದ್ರೆ ಅಷ್ಟೇ ಸೂಕ್ಷ್ಮ. ಅವರೆಲ್ಲ ನೋಡಿ ಮುಟ್ಟಿ ಮಾತಾಡಿಸಿ ನಮ್ಮ ಮುಕ್ತ ಮಾಡುವಂಥ ಶಕ್ತಿ ಅವ್ರು ಪಡ್ಕೊಂಡಿದ್ರು. ನಾವು ಏನು ಪಡಲಿಲ್ಲ ಅಂದ್ರೆ ಏನಪ್ಪ ಅವರು ನಮ್ಮಾಗ ಬೆಳೆದ್ರು, ನಮ್ಮಾಗ ಇದ್ರು, ನಮ್ಮಾಗ ಪುರಾಣ ಹೇಳ್ತಿರು, ಅದು ಮಾಡ್ತಿರು, ಇದು ಮಾಡ್ತಿರು, ತಿರುಗಾಡ್ತಿರು ಅಂದುಬಿಟ್ರೆ ನೀನು ಜನ್ಮ ಏನಂತಲ್ಲ ಎದಕ್ಕೂ ಪಾತ್ರ
24 ಲಕ್ಷ ಜೀವರಾಶಿ ಇವೆಲ್ಲರೂ ತಪ್ಪಿಸೋದ ಇಂಥ ಒಬ್ಬ ಸದ್ಗುರು ಜೊತೆ ಒಡನಾಟ. ಬಹುಶಃ ಮಾಡೋರು, ನಿರ್ಮಲಪ್ಪ ಮಾಡೋರು, ಶಿವಕುಮಾರ್ ಮಾಡೋರು, ಇವರೆಲ್ಲ ಅಂತರಗಳನ್ನು ತಿಳಿಸ್ಕೊಟ್ಟಂಥ ಜ್ಞಾನಿಗಳು ಅವತಾರಿಕ ನಾವು ಕೂಡ ಒಡನಾಟ ಮಾಡಿದ ಅಥವಾ ಹಂಗೆ ತಿಳ್ಕೊಂಡು ಅಂತಂದ್ರೆ ನಮ್ಮನ್ನು ಮುಕ್ತಿ ಮಾಡುವಂಥ ಶಕ್ತಿ ಅವರಲ್ಲೇ ಇರ್ತದೆ ಜ್ಞಾನಿಗಳು. ಅದನ್ನು ಪಡ್ಕೊಳ್ಳೋ ಸಲುವಾಗಿ ನೀವೆಲ್ಲ ಬಹುಶಃ ಮಾಡೋರು, ಗಣೇಶ್ವರ ಮಾಡೋರು, ಪುಣ್ಯಗೋಸ್ಕರ ಈ ಗುಡಿ ಉತ್ಸವದಲ್ಲಿ ಹೊಂಟಿದ್ವಿ. ಎಲ್ಲ ಮತಾನುಸಾರವಾಗಿ ಶಾಂತದಿಂದ ಬಹಳ ಅವಾಜ ಏನೇನೋ ಭಕ್ತರಿಗಾಗಲಿ ವ್ಯವಸ್ಥಾಪಕರಿಗಾಗಲಿ ನಮಗಾಗಲಿ ಇಲ್ಲಿ ಊಟ ವ್ಯವಸ್ಥೆ ಮಾಡುವಂಥವ್ರಿಗೆ ಯಾರ ಮನಸ್ಸಿಗೂ ನೋವು ಮಾಡಲಾರ್ದಂಗೆ ಶಾಂತಿ ಸ್ಥಿತಿಯಿಂದ ನೀವೆಲ್ಲ, ಯಾಕಂದ್ರೆ ನೀವೆಲ್ಲ ಎದುರಿಸಲಾಗಿ ಇದನ್ನೇ ಮಾಡ್ತಿರಪ್ಪ ಅಂತಂದ್ರೆ ಮನಸ್ಸಿನ ಸಮಾಧಾನ ಸಿಗುತ್ತೆ, ಒಂದು ಆನಂದವನ್ನು ಪಡೆಯಿಸೋದಾಗಿ ಏನೋ ಒಂದು ಗುರಿಯನ್ನು ಒಟ್ಟಿ ಜೀವನ ಮುಕ್ತಿಯನ್ನು ಪಡ್ಕೋಬೇಕು ಅಂತ ಹವ್ಯಾಸದಿಂದ ನಾವೆಲ್ಲ ದಿಲ್ಲಿ ಮಾಡಾಕ್ತೀವಿ. ಆ ದಿಲ್ಲಿ ಮಾಡಕ್ಕೆ ಬಂದಾಗ ನಮ್ಮ ಮನಸ್ಸಿನ ಸಮಾಧಾನ ಇಲ್ಲ, ಮತ್ತೊಬ್ಬರ ಮನಸ್ಸಿನ ನಾವು ಸಮಾಧಾನ ಕೊಡಲಿಲ್ಲ ಅಂದ್ರೆ ಆ ದಿಲ್ಲಿ ಮಾಡಿಕೊಳ್ಳೋದು ಅಂದ್ರೆ ಅಮೂಲ್ಯವಾದಂಥ ಒಂದು ಸಮಯನ ವ್ಯರ್ಥ ಮಾಡೋದಾಗಬೇಕು ನಾವು. ಅದಕ್ಕೆ ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ಇಟ್ಕೊಂಡು ಗೊತ್ತಾಗತ್ತೆ. ಕಾಯ ವಾಚ ಮನಸ್ಸ ಅಂದರೆ ಯಾವ ರೀತಿ ಈ ಮೂರೂ ವಿಧವಾದಂಥ ದೃಷ್ಟಿಯಿಂದನೂ ಮತ್ತೊಬ್ಬರಿಗೆ ಅನ್ಯಾಯ ಆಗಲಾರ್ದಂಗೆ ನಮ್ಮ ಜೀವನ ನಡೆಸ್ಕೊಂಡು ಈ ಒಂದು ಸಾಧಕ ಸಪ್ತಾಹದಲ್ಲಿ ಅಥವಾ ಈ ಮಹತ್ವವಾದಂಥ ಪುಣ್ಯಾರಾಧನೆ ಪೌರ್ಶ್ರಮದ ಪುಣ್ಯಾರಾಧನೆಗಳು ನಾವು ಮಂದಿಗಳಾಗಿಪ್ಪ ಅಂತಂದ್ರೆ ಅದಕ್ಕೆ ದೂರವಿರು ಈ ಪಾರಮಾರ್ಥ ತತ್ವ ಸುಖವ ಸುಧರೆಗೊಂಬ ವ್ಯಕ್ತಿಗಳಿಗೆ ದೂರವಿರು ಅಂತಾದಂದ ಈ ಪರಮಾತ್ಮದ ಸಭೆಯನ್ನು ನಾವು ಮಾಡಬೇಕಪ್ಪ ಅಂದ್ರೆ ಅವರು ಮಾಡಿದವ್ರಿಗೆ ಅದರ ಅನುಭವ ಪ್ರಶ್ನೆ ಮಾಡಲ್ಲ ನಿನ್ನೆ ಮಾಡ್ತಿದ್ರು, ನಾವು ದಿನ ಮಾಡ್ತೀವಿ. ಅವ್ರ ಜೀವನನೇ ಏಕಾಗ್ರತೆ ಕಳೀತಾರೆ ದಿನದಾಗ. ಯಾರು ಈ ಕಡೆ ಜಗಳ ಸುಮ್ಮನೆ ಹೆಜ್ಜೆ ಇಡಪ್ಪ ದಾರ ಮಾಡ್ಕೊಂಡು ಹೆಜ್ಜೆ ಇಡ್ತಾರೆ. ಅವರು ತನು ಸಹಿತ ಬ್ರಹ್ಮಾವಸ್ಥೆ ಇರ್ತಾರಲ್ಲ, ಶರೀರ ಸಹಿತ ಆ ಮುಕ್ತಿಯನ್ನು ಪಡ್ಕೊಳ್ಳೋ ಶಕ್ತಿಗಳಿಸಿಲ್ಲ. ಎಷ್ಟು ಮಂದಿ ಆಗಿದ್ದಾರೆ ವರ್ಷ, ಸಾಕಷ್ಟು ಮಂದಿ ತಪ್ಪು ಮರಿ ಕಾಯಿಗೆ ಬದುಕಿಲ್ಲ. ನೀ ದೊಡ್ಡ ಸಣ್ಣ ಎಲ್ಲ ವ್ಯತ್ಯಾಸಗಳ ಮನುಷ್ಯಗಳು ಇಟ್ಕೊಂಡು ಎಷ್ಟು ಕಾಲ ಪುರಾಣ ಪ್ರವಚನ ಕೀರ್ತನ ಏನು ಮಾಡಿದ್ರು ವ್ಯರ್ಥ. ಅದಕ್ಕೆ ಆ ಜೀವನ್ಮುಕ್ತಿಯನ್ನು ಪಡ್ಕೋಬೇಕಂದ್ರೆ ನಾವು ಸಾಧನ ಧ್ಯಾನ ಜಗತ್ತ ಕಡೆ ಹೋಗಲಿ ನಿನಗೊಂದು ಗುರು ಸಿಕ್ಕಾಗ ಉಪದೇಶ ಕೇಳ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಸದಾ ಕಾಲ ಅಭ್ಯಾಸ ಮಾಡ್ತೀವಿ ಅಂದರೆ ನಾವು ಜೀವನ್ಮುಕ್ತರನ್ನು ಆ ಜ್ಞಾನಿಗಳು ಭವಿಷ್ಯ ಮಾಡೋದು ಪ್ರತಿಯೊಬ್ಬರಿಗೆ ಸಂದೇಶ ಕಳಿಸಿದ್ದಾರೆ, ಸಂದೇಶ ಮುಗಿಸಿದ್ದಾರೆ. ಈಗೆಲ್ಲ ಯಾಕಂದ್ರೆ ಗಂಟೆ ಒಂದು ಟೈಮ್ದಾಗ ಎಲ್ಲರೂ ಒಂದು ಪ್ರವಚನ ಮಾಡ್ತಿರ್ತಾರೆ. ನಮ್ಮ ಸಮಯ ಭಾಳ ಆಗುತ್ತೆ, 1:30 ಆಗಿರಬೇಕು. ಎಲ್ಲರೂ ಸಮಯವನ್ನು ನಾವೇ ತಗೊಂಡಿದ್ದೀವಿ. ಇವತ್ತಿನ ದಿವಸ ನಾವು ಬರಬಾರ್ದಂತ ಕೆಲಸ ಭಾಳ ಸುಮ್ಮನೆ ಇದೆಲ್ಲ ಸಾಧಿಸೋದು ದರ್ಶನ ಅನುಭವ ಇದೇ ಮಾತು. ಒಂದು ನಾವು ಒಡನಾಟ ನಮ್ಮ ಇಷ್ಟು ಇದನ್ನೇ ಯಶಸ್ಸು